ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಪೋಯಮ್ ಆಫ್ ಸೆಕೆಂಡ್ ಸೆಮ್ ಆ್ಯಸ್ ಪರ್ SCB ಸಿಲಬಸ್ ಪ್ರಕಾರ. ಇದು ಹೊಸದಾಗಿ ಪೋಯಮ್ ಇಟ್ಟಿರೋದು. ಆ್ಯಂಡ್ ಈ ಪೋಯಮ್ ಯಾವುದು ಅಂತ ನೋಡೋದಾದರೆ ಗಿಡುಗ ಮತ್ತು ಎರೆಹುಳು. ಗಿಡುಗ ಅಂದರೆ ಈಗಲು, ಎರೆಹುಳು ಅಂದರೆ ಅರ್ಥವರ್ಮು. ಅಂದರೆ ಗಿಡುಗ ಬಂದು ಆಕಾಶದಲ್ಲಿ ಹಾರುತ್ತೆ ಆ್ಯಂಡ್ ಎರೆಹುಳು ಬಂದು ಭೂಮಿಯಲ್ಲಿರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಆ್ಯಂಡ್ ಈ ಪೋಯಮ್ಗೆ ಯಾಕೆ ಗಿಡುಗ ಮತ್ತು ಎರೆಹುಳು ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಗಿಡುಗನ ಬರೆದು ವೆಸ್ಟರ್ನ್ ಸೈಡ್ ಅಂದರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿ, ಎರೆಹುಳುನ ಬಂದು ನಮ್ಮ ದೇಶಕ್ಕೆ ಕಂಪೇರ್ ಮಾಡಿ ಇಲ್ಲಿ ಡಿಫ್ರೆನ್ಸ್ ಅನ್ನೋದನ್ನು ಹೇಳ್ತಾ ಬರ್ತಾರೆ ಈ ಪೋಯಮಲ್ಲಿ. ಅಂದರೆ ಹೆಂಗೆ ಬೇರೆ ದೇಶದಲ್ಲಿರೋ ಸಂಸ್ಕೃತಿನ ಮತ್ತು ಅವ್ರ ಟ್ರೆಡಿಷ್ನಲ್ನ ಹೆಂಗೆ ನಾವು ಅಂದರೆ ನಾವು ತಗೊಂಡಿದ್ದೀರಿ ಆ್ಯಂಡ್ ನಮ್ಮ ದೇಶದಲ್ಲಿರೋ ಸಂಸ್ಕೃತಿನ ನಾವು ಹೆಂಗೆ ಮರ್ತೋಗ್ತಿದ್ದೀರಿ ಅನ್ನೋದ್ರ ಬಗ್ಗೆ ಈ ಪೋಯಮಲ್ಲಿ ಹೇಳ್ತಾ ಬರ್ತಾರೆ. ಆ್ಯಂಡ್ ಇದನ್ನು ಬರೆದಿರೋರು ಬಂದುಬಿಟ್ಟು SG ಸಿದ್ದರಾಮಯ್ಯ ಅವರು ಬರೆದಿರೋದು. ಪೋಯಮ್ಗೆ ಹೋಗೋಕ್ಕಿಂತ ಮುಂಚೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಬರೋಣ. SG ಸಿದ್ದರಾಮಯ್ಯ ಅವ್ರದ್ದು. ಇವರು ಹುಟ್ಟಿರೋದು ಬಂದು 1946 ಇವ್ರು ಹುಟ್ಟಿರೋದು. ಆ್ಯಂಡ್ ಇವ್ರ ತಂದೆ ತಾಯಿ ಹೆಸರು ನೋಡೋದಾದರೆ ಗುರು ಸಿದ್ದಯ್ಯ ಬಂದು ತಂದೆ, ಆ್ಯಂಡ್ ತಾಯಿ ಬಂದುಬಿಟ್ಟು ರೇವಕಮ್ಮ ಅಂತ ತಾಯಿ. ಅವ್ರಿಗೆ ಮಗನಾಗಿ ಇವರು ಜನಿಸ್ತಾರೆ. ಆ್ಯಂಡ್ ಇವರು ಕನ್ನಡದಲ್ಲಿ MA ಪದವಿಯನ್ನು ಪಡ್ಕೊಂಡು ಅಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡ್ತಾರೆ. ಮತ್ತು ಇವ್ರಿಗೆ ಹಲವಾರು ಪ್ರಶಸ್ತಿಗಳು ಸಹ ಲಭಿಸಿದೆ. ಯಾವ್ಯಾವು ಅಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ 3 ಕಿತ ಬಂದಿದೆ ಇವ್ರಿಗೆ. ಮತ್ತು GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, ಪೂತಿನ ಪ್ರಶಸ್ತಿ ಇವ್ರಿಗೆ ಮುಂತಾದ ಪ್ರಶಸ್ತಿಗಳು ಲಭಿಸಿದೆ. ಇದು ಬಂದು ಇವ್ರದ್ದು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ. ಯಾರ್ದು ಅಂದರೆ SG ಸಿದ್ದರಾಮಯ್ಯ ಅವ್ರದ್ದು. ಪೋಯಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೇನಾದರೂ ನೋಟ್ಸ್ ಬೇಕು ಅಂದರೆ ನನ್ನ ಹತ್ರ ಅವೈಲೇಬಲ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿ ಬಂದು ಲಿಂಕು ಇನ್ಸ್ಟಾ ಲಿಂಕ್ ಇರುತ್ತೆ, ವಾಟ್ಸಪ್ ನಂಬರ್ ಕೂಡ ಇರುತ್ತೆ. ವಾಟ್ಸಪ್ ನಂಬರಲ್ಲಾದರೂ ಮೆಸೇಜ್ ಮಾಡ್ಬೋದು, ಇನ್ಸ್ಟಾದಲ್ಲಾದರೂ ನೀವು ಮೆಸೇಜ್ ಮಾಡ್ಬೋದು. ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಂದು ವಾಟ್ಸಪ್ ಗ್ರೂಪ್ ಇದೆ, ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಅದರಿಂದ ನಿಮ್ಗೆ ಏನು ಬೆನಿಫಿಟ್ಸು ಅಂದರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಲೆಸನ್ಸ್ ಎಕ್ಸ್ಪ್ಲನೇಷನ್ ಆಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ನಾನು ಅಪ್ಲೋಡ್ ಮಾಡೋದು ನಿಮ್ಗೇನಾದರೂ ನೋಡೋಕ್ಕಾಗಿಲ್ಲ, ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ನೀವು ಬಂದು ಡೈರೆಕ್ಟಾಗಿ ಚೆಕ್ ಮಾಡ್ಬೋದು. ಅದರಿಂದ ನಿಮ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ಇದ್ದರೂ ಕೂಡ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಗ್ರೂಪಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಬನ್ನಿ. ಡೈರೆಕ್ಟ್ ಪೋಯಮ್ನ ನೋಡ್ತಾ ಹೋಗೋಣ. ಫಸ್ಟ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ ಪಶ್ಚಿಮದ ಕಡೆದ ಅಂದರೆ ದೇಶದ ಸಂಸ್ಕೃತಿ ಮತ್ತು ಹಾಗೂ ವಿಚಾರಧಾರಿಗಳು ಪೂರ್ವದ ರಾಷ್ಟ್ರದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ. ಅಂದರೆ ಇವಾಗ ವೆಸ್ಟರ್ನ್ ಸೈಡ್ ಇರೋ ದೇಶಗಳದ್ದು ಟ್ರೆಡಿಷ್ನಲ್ ಆಗಲಿ, ಅವ್ರದ್ದು ಇದಾಗಲಿ ಹೆಂಗೆ ಈಸ್ಟರ್ನ್ ಸೈಡ್ ಇರೋ ದೇಶಗಳ ಮೇಲೆ ಬೀಳುತ್ತೆ ಅನ್ನೋದನ್ನು ಇಲ್ಲಿ ಫಸ್ಟ್ ಇದರಲ್ಲಿ ಹೇಳ್ತಾ ಬರ್ತಾರೆ ಪ್ಯಾರಾದಲ್ಲಿ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ವೆಸ್ಟರ್ನ್ ಸೈಡ್ ಇರೋ ಅಂದರೆ ಪಶ್ಚಿಮದ ಕಡೆ ಇರುವ ಸಂಸ್ಕೃತಿಯನ್ನು ಬಂದು ಯಾರಿಗೆ ಹೋಲಿಸಲಾಗ್ತೈತೆ ಅಂದರೆ ಪಂಚರಂಗಿ ಗಿಡುಗನಿಗೆ. ಅಂದರೆ ಪಂಚರಂಗಿ ಅಂದರೆ 5 ಬಣ್ಣಗಳಿಂದ ಕೂಡಿರುವ ಹದ್ದುಗೆ ಹೋಲಿಸಲಾಗ್ತೈತೆ. ಹದ್ದು ಎಷ್ಟು ವೇಗವಾಗಿ ಸಾಗುತ್ತಲ್ವ ಅಷ್ಟೇ ವೇಗವಾಗಿ ಪಶ್ಚಿಮದ ಸಂಸ್ಕೃತಿ ಬಂದು ಪೂರ್ವದ ದೇಶಗಳ ಮೇಲೆ ಪ್ರಭಾವವನ್ನು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವಾಗ ವೆಸ್ಟರ್ನ್ ಸೈಡ್ ಇರೋ ಸಂಸ್ಕೃತಿ ಬಂದು ಈಸ್ಟ್ ಸೈಡ್ ಇರೋ ದೇಶಗಳ ಮೇಲೆ ಪ್ರಭಾವವನ್ನು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂದರೆ ಅದು ಯಾವ ರೀತಿ ವೇಗವಾಗಿ ಸಾಗುತ್ತಲ್ಲ ಆ ರೀತಿ ವೇಗವಾಗಿ ಆ ಸಂಸ್ಕೃತಿ ಮತ್ತು ವಿಚಾರಧಾರಿಗಳು ಬಂದು ಪೂರ್ವದ ಕಡೆಗಿರುವ ದೇಶಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆ ಪ್ರಭಾವ ಬಿದ್ದಿದ ಮೇಲೆ ಆ ದೇಶಗಳು ತಮ್ಮ ಸಂಸ್ಕೃತಿ ಅಂದರೆ ಯಾವ ದೇಶಗಳು ಅಂದರೆ ಪೂರ್ವದಲ್ಲಿರೋ ದೇಶಗಳ ಸಂಸ್ಕೃತಿಯನ್ನು ಮರೆತುಕೊಂಡು ಅಲ್ಲಿರೋ ಜನರು ಅವ್ರ ಮಾತನ್ನು ಮರೆತುಕೊಂಡು ಮತ್ತು ಮೌನರಾಗ್ಬಿಡ್ತಾರೆ. ಮತ್ತು ಅವ್ರ ಬದುಕನ್ನು ಯಾರ್ದು ಟ್ರೆಡಿಷ್ನಲ್ ಅಂದರೆ ಸಂಸ್ಕೃತಿ ಪ್ರಕಾರ ಅಂದರೆ ಬದುಕನ್ನು ಸಾಗಿಸ್ತಾರೆ ಅಂದರೆ ಪಶ್ಚಿಮದ ದೇಶದ ಸಂಸ್ಕೃತಿಯನ್ನು ಬದುಕಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋ ವಿಚಾರವನ್ನು ಫಸ್ಟ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಸೆಕೆಂಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ ಪಶ್ಚಿಮದ ದೇಶಗಳಿಂದ ಬಂದ ವಿಚಾರಧಾರಿಗಳು ಅಂದರೆ ಪಶ್ಚಿಮ ದೇಶದಿಂದ ಬಂದಿರೋ ಸಂಸ್ಕೃತಿ ಮಾತ್ರ ಅಲ್ಲ, ವಿಚಾರಧಾರಿಗಳು ಯಾವ ರೀತಿ ಪ್ರಭಾವವನ್ನು ಬೀರುತ್ತಂದರೆ ಹೆಂಗೆ ಪಂಚರಂಗಿ ಗಿಡುಗ ಆರೋ ಟೈಮಲ್ಲಿ ತನ್ನ ರೆಕ್ಕೆಗಳನ್ನ ಕೆದರ್ಕೊಂಡು ಒಟ್ಟನ್ನು ಉದುರಿಸುತ್ತಲ್ಲ ಕೆಳಗೆ, ಅದೇ ರೀತಿ ಪಶ್ಚಿಮದ ದೇಶಗಳಿಂದ ಸಂಸ್ಕೃತಿ ಅಲ್ದಿರ ವಿಚಾರಧಾರಿಗಳು ಅಂದರೆ
ಅವ್ರ ಥಾಟ್ಸ್ ಆಗಲಿ, ಅವ್ರ ಕ್ವಶನ್ಸ್ ಆಗಲಿ, ಅವ್ರದ್ದು ಟ್ರೆಡಿಷನ್ನ ಯಾವ್ಯಾವ ರೀತಿ ಎಲ್ಲ ಫಾಲೋ ಮಾಡ್ತಾರೆ ಅದನ್ನು ವಿಚಾರಧಾರಿಗಳು ಅಂದರೆ ಅವ್ರು ಮಾಡೋ ಸಿಸ್ಟಮ್ಮು ಅದು ಇದನ್ನು ನಮ್ಮ ದೇಶಗಳ ಅಂದರೆ ಪೂರ್ವದ ದೇಶಗಳಿಗೆ ತಗೊಬಂದು ಹೆಂಗೆ ಉದುರಿಸಿದೆ ಅಂದರೆ ಇಡೀ ಪ್ರಪಂಚ ಪೂರ್ತಿ ಅರ್ಥವಿಲ್ಲದ ಆ ವಿಚಾರ ಅಂದರೆ ಅದಕ್ಕೆ ಅರ್ಥನೇ ಇರಲ್ಲ, ಆ ವಿಚಾರಧಾರಿಗಳು ಬೂದಿಯಂತೆ ತುಂಬ್ಕೊಂಡ್ಬಿಟ್ಟಿದೆ ಪೂರ್ವದಲ್ಲಿ ಅಂತ ಹೇಳ್ತಾ ಬರ್ತಾರೆ. ಮತ್ತು ಹೇಳ್ತಾರೆ ಏನು ಅಂದರೆ ಆ ವಿಚಾರಧಾರಿಗಳು ಮಾತ್ರ ಅಲ್ಲ, ಸಂಸ್ಕೃತಿಯು ಸಹ ನಮ್ಮ ಏನು ಪೂರ್ವದಲ್ಲಿ ತುಂಬಿಕೊಂಡು ಅದಕ್ಕೆ ಎಲ್ಲ ಜನರು ದಾಸರಾಗ್ಬಿಟ್ಟಿದ್ದಾರೆ, ಅಂದರೆ ಆ ಸಂಸ್ಕೃತಿಗೆ ಎಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ಸೆಕೆಂಡ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ನೆಕ್ಸ್ಟು ಥರ್ಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಭಾಷಾಂತ್ಯ ಸಂಸ್ಕೃತಿ ಇಡೀ ಭೂಮಂಡಲವನ್ನೇ ಆವರಿಸಿದ ಮೇಲೆ ಏನು ಅನಂತರ ತನ್ನ ಅಂದರೆ ಅವು ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂದರೆ, ಆ ಸಂಸ್ಕೃತಿಯಿಂದ ಯಾವುದು ಅಂದರೆ ಭಾಷಾಂತ್ಯ ಸಂಸ್ಕೃತಿಯಿಂದ ಪ್ರಭಾವ ಬೀರಿದ ಮೇಲೆ ಏನೆಲ್ಲ ಪರಿಣಾಮಗಳು ಉಂಟಾಗಿದೆ ಅಂತ ಹೇಳ್ತಾ ಬರ್ತಾರೆ. ಭೂಮಿಯಿಂದ ಅಂದರೆ ಭೂಮಿಯಲ್ಲಿ ಹುಟ್ಟಿ ಇರೋ ಜೀವಿಗಳಿಗೆ ತೊಂದರೆಯನ್ನು ಆಗುತ್ತೆ, ಮತ್ತು ಭೂಮಿಯನ್ನೇ ನಂಬ್ಕೊಂಡು ಬದುಕ್ತಾ ಇರುವ ಜನರಿಗಾಗಲಿ ರೈತರಿಗಾಗಿ ತೊಂದರೆ ಆಗುತ್ತೆ. ಯಾವ ರೀತಿ ಅಂದರೆ ಹೊಟ್ಟೆಯ ಮೇಲೆ ತಣ್ಣೀರಿನ ಬಟ್ಟೆಯನ್ನು ಹಾಕ್ಕೋಬೇಕು, ಅಂದರೆ ಹಸಿವಿನಿಂದನೇ ನರಳಾಗಬೇಕಾದ ಪರಿಸ್ಥಿತಿ ಎದುರಾಗುತ್ತಿದೆ ಅಂತ ಹೇಳ್ತಾರೆ. ಮತ್ತು ಜನರು ಮಾತಾಡೋ ರೀತಿ ಸಹ ಬದಲಾಗಿ ಹೋಗ್ತಿದೆ, ಅವರು ಅಂದರೆ ನಡ್ಕೊಳೋದಾಗಲಿ ನೋಡೋ ರೀತಿಯಾಗಲಿ ಅದೆಲ್ಲ ಬದಲಾಗಿ ಹೋಗ್ತಿದೆ. ಮತ್ತು ಪೂರ್ವದ ದೇಶಗಳು ಒಗ್ಗಟ್ಟನ್ನು ಅಂದರೆ ಒಗ್ಗಟ್ಟಾಗಿ ಇರೋ ಜನರು ಆ ಒಗ್ಗಟ್ಟು ಇದು ಪಶ್ಚಿಮದ ಸಂಸ್ಕೃತಿಯ ಬಂದಿದ ಮೇಲೆ ಪ್ರಭಾವ ಇವ್ರ ದೇಶದ ಮೇಲೆ ಬಿದ್ದಿದ ಮೇಲೆ ಒಗ್ಗಟ್ಟನ್ನು ಕಳೆದುಕೊಂಡು ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಲ್ದಿರ ಪಶ್ಚಿಮ ದೇಶ ಅಂದರೆ ಸಂಸ್ಕೃತಿಯ ಜನರನ್ನು ನೋಡಿದ್ರೆ ಇವರು ಭಯ ಪಡೋ ರೀತಿಯಾಗಿ ಪಶ್ಚಿಮ ದೇಶದ ಸಂಸ್ಕೃತಿ ಪೂರ್ವದ ದೇಶದ ಸಂಸ್ಕೃತಿ ಮೇಲೆ ಈ ರೀತಿ ಎಲ್ಲ ಪ್ರಭಾವವನ್ನು ಉಂಟು ಮಾಡ್ತಿದೆ. ಅಂದರೆ ಎರೆಹುಳು ಆಗಲಿ, ಇಲ್ಲಾಂದರೆ ಭೂಮಿಯಲ್ಲಿ ಹುಟ್ಟಿರೋ ಹುಳುಗಾಗಲಿ ನೆಲೆ ಇರ್ತಾ ಇದ್ದಿಲ್ಲ, ಮತ್ತು ನೆಲವನ್ನೇ ನಂಬ್ಕೊಂಡಿರೋ ಜನರಿಗೆ ಹೊಟ್ಟೆಗೆ ಊಟ ಇಲ್ಲ, ಮತ್ತು ಅವ್ರ ಮಾತುಗಳನ್ನ ಯಾರೂ ನಂಬಲ್ಲ, ಮತ್ತು ಅವ್ರ ನಡೆ ನುಡಿ ಸಂಸ್ಕೃತಿ ಎಲ್ಲ ಚೇಂಜ್ ಆಗಿ ಹೋಗ್ತಿದೆ. ಒಬ್ಬೊಬ್ಬರ ಮೇಲೆ ನಂಬಿಕೆಯನ್ನು ಇಡ್ತಿದ್ದು ಸಹ ಕಳ್ಕೊತಿದ್ದಾರೆ ಪೂರ್ವದ ದೇಶದ ಜನರು. ಮತ್ತು ಪಶ್ಚಿಮ ದೇಶ ಸಂಸ್ಕೃತಿಯ ಜನರು ಇರ್ತಾರಲ್ಲ, ಅವ್ರನ್ನ ನೋಡಿದ್ರೆ ಇವ್ರಿಗೆ ಭಯ ಅನ್ನೋದು ಸೃಷ್ಟಿ ಆಗ್ತಿದೆ ಅನ್ನೋದನ್ನು ಥರ್ಡ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಫೋರ್ತ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಪಶ್ಚಿಮ ದೇಶದ ಸಂಸ್ಕೃತಿ ಬಂದು 5 ಮೇಲೆ ತುಂಬ ಪ್ರಭಾವವನ್ನು ಬೀಳ್ತೈತೆ. ಯಾವುದ್ರ ಮೇಲೆ ಅಂದರೆ, ಪಂಚಭೂತಗಳಾದ ಭೂಮಿ, ಆಕಾಶ, ಗಾಳಿ, ನೀರು, ಬೆಂಕಿ ಎಲ್ಲದ್ರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವ ರೀತಿ ಅಂದರೆ, ಅವರಲ್ಲಿರೋ ಅದೇನೋ ವಂಚನೆಯ ಬಣ್ಣಗಳನ್ನ ಅದ್ರ ಮೇಲೆ ಬೀರೋಕ್ಕೆ ಪ್ರಾರಂಭವಾಗುತ್ತೆ. ಅದರಿಂದ ಆ ಬಣ್ಣಗಳಿಂದ ತುಂಬಿಕೊಂಡಿರೋ ಜನರು ಅವ್ರ ಬದುಕನ್ನು ಮತ್ತು ಅವ್ರ ಮನಸ್ಸನ್ನು ತುಂಬ ಹದಗೆಟ್ಟು ಅಂದರೆ ತುಂಬ ನೋವನ್ನು ಪಡ್ತಿರ್ತಾರೆ, ತುಂಬ ಕಷ್ಟವನ್ನು ಅನುಭವಿಸ್ತಿರ್ತಾರೆ. ಯಾವ ರೀತಿ ಅಂದರೆ, ಇವಾಗ ಒಂದು ಬೈಲಲ್ಲಿ ಜಿಂಕೆ ನಡ್ಕೊಂಡು ಹೋಗುವಾಗ ಅದ್ರ ಮನಸ್ಸಲ್ಲಿ ಎಷ್ಟು ಭಯ ಇರುತ್ತೆ. ಯಾರನ್ನ ಬಂದು ಅಂದರೆ ಯಾವುದೇ ಬೇಟೆಗಾರ ಆಗಲಿ, ಇಲ್ಲಾಂದರೆ ಹುಲಿ ಸಿಂಹ ಆಗಿ ಬಂದು ಅಟ್ಯಾಕ್ ಮಾಡಿಬಿಡುತ್ತೆ ಅಂತ ಅದ್ರ ಮನಸ್ಸಲ್ಲಿ ಎಷ್ಟು ಭಯ ಇರುತ್ತೋ, ಅದೇ ರೀತಿ ಆ ಬಣ್ಣಗಳಿಂದ ತುಂಬಿಕೊಂಡಿರೋ ಅಂದರೆ ಆ ಟ್ರೆಡಿಷ್ನಲ್ ಫಾಲೋ ಮಾಡ್ತಿರೋದಾಗಲಿ, ಅವ್ರದ್ದು ಸಂಸ್ಕೃತಿ, ಅವ್ರ ವಿಚಾರಧಾರೆಗಳನ್ನ ನಂಬ್ಕೊಂಡು ಇರೋ ಜನರು ಅವ್ರನ್ನ ಅಂದರೆ ಅವರು ಕೂಡ ಜೀವನದಲ್ಲಿ ಅಷ್ಟೇ ಭಯದಿಂದ ಜೀವನವನ್ನು ಸಾಗಿಸ್ತಿರ್ತಾರೆ. ಅವ್ರ ಸಂಸ್ಕೃತಿಯನ್ನು ಪಾಲನೆ ಮಾಡಿಕೊಂಡು ಒಂಥರ ಭಯವಾಗಿ ಅವ್ರ ಜೀವನನ ನಡೆಸ್ತಿರ್ತಾರೆ ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ, ತಮ್ಮದಲ್ದಿರೋ ನಡೆ ನುಡಿ ಅವನ್ನೆಲ್ಲ ನೋಟಗಳನ್ನೆಲ್ಲ ಅವರಲ್ಲಿ ಅನುಸರಿಸ್ಕೊಂಡು ಯಾರಲ್ಲಿರೋ ಅಂದರೆ ಪೂರ್ವದ ದೇಶದಲ್ಲಿರೋ ಸಂಸ್ಕೃತಿನ ನಡೆ ನುಡಿನ ಅಲ್ಲಿರೋ ಜನರು ಮರ್ತೋಗಿ ಪಶ್ಚಿಮ ದೇಶದಲ್ಲಿರೋ ಸಂಸ್ಕೃತಿ ನಡೆ ನುಡಿನೆಲ್ಲ ಅಂದರೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಅವ್ರ ಭಾವನೆಗಳೆಲ್ಲ ಸ್ಫೋಟಕಗೊಂಡಿದ್ದರಿಂದ ಉಂಟಾದ
ಅಂದರೆ ಮನಸ್ಸಿಗೆ ಗಾಯ ನೋವುಗಳನ್ನೆಲ್ಲ ಉಂಟು ಮಾಡಿದೆ. ಅಂದರೆ ಅವ್ರ ಟ್ರೆಡಿಷನಲ್ನ ಬಿಟ್ಟು ಬೇರೆ ಅಂದರೆ ಪಶ್ಚಿಮ ದೇಶದ ಆ ಸಂಸ್ಕೃತಿಗಳನ್ನೆಲ್ಲ ಫಾಲೋ ಮಾಡಿದ್ರಿಂದ ಅವ್ರ ಮನಸ್ಸಿಗೆ ಗಾಯಗೊಂಡು ನೋವುಗಳ್ನ ಅನುಭವಿಸ್ತಿದ್ದಾರೆ ದೇಶದಲ್ಲಿರೋ ಜನರು ಅಂತ ಥರ್ಡ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಅದು ಥರ್ಡ್ ಪ್ಯಾರ ಅಲ್ಲ, ಫೋರ್ತ್ ಪ್ಯಾರ, ಸಾರಿ. ಆ್ಯಂಡ್ ಫಿಫ್ತ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಆ್ಯಂಡ್ ಈ ಪ್ಯಾರಾದಲ್ಲಿ ಏನು ಹೇಳ್ತಾರೆ ಅಂದರೆ, ಪಶ್ಚಿಮ ದೇಶದ ಸಂಸ್ಕೃತಿ ಸಂಪೂರ್ಣವಾಗಿ ಅಂದರೆ ಪೂರ್ವದ ದೇಶಕ್ಕೆ ಫುಲ್ಲು ಅಂದರೆ ಅದು ಫುಲ್ಲು ಬಂದು ಈ ದೇಶದಲ್ಲಿ ಫುಲ್ಲು ಸ್ಪ್ರೆಡ್ ಆಗಿದ್ದಾದಮೇಲೆ ಅವರಲ್ಲಿ ಪ್ರಶ್ನೆ ಅನ್ನೋದು ಮೂಡುತ್ತೆ. ಯಾವ ರೀತಿ ಅಂದರೆ, ಹೆಂಗೆ ಅದು ಗಿಡುಗ ಬಂದು ಎರೆಹುಳುನ ತಿನ್ನಲು ಬಂದಾಗ ಎರೆಹುಳು ಹೇಗೆ ಸಣ್ಣದಾಗಿ ಪುಚ್ಚಿಗುಟ್ಟುತ್ತಲ್ಲ, ಅದೇ ರೀತಿ ಪೂರ್ವ ದೇಶದಲ್ಲಿ ಜನರ ನಡುವೆ ಈ ಏನು ಸಂಸ್ಕೃತಿ ಅನ್ನೋದನ್ನು ನಾವೇಕೆ ಬೇರೆಯವ್ರ ಅಂದರೆ ಬೇರೆ ದೇಶದ ಸಂಸ್ಕೃತಿಯನ್ನು ನಾವ್ಯಾಕೆ ಫಾಲೋ ಮಾಡ್ತಿದ್ದೀರಿ, ಅವ್ರ ನಡೆ ನುಡಿನೆಲ್ಲ ನಾವ್ಯಾಕೆ ಫಾಲೋ ಮಾಡ್ತಿದ್ದೀರಿ ಅನ್ನೋ ಧ್ವನಿನ ಅಂದರೆ ಅವ್ರ ಧ್ವನಿನ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಹೇಗೆ ಎರೆಹುಳುನ ತಿನ್ನಕ್ಕೆ ಹೋದಾಗ ಅದು ಪಿಚ್ಚುಗುಟ್ಟುತ್ತಲ್ಲ, ಅದೇ ರೀತಿ ಎಲ್ಲರೂ ಕೂಡ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಪೂರ್ವದ ಜನರು ಪಶ್ಚಿಮ ದೇಶದ ಸಂಸ್ಕೃತಿಯ ಬಗ್ಗೆ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕವಿ ಲಾಸ್ಟ್ ಫಿಫ್ತ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಐ ಹೋಪ್ ಪೋಯಮ್ ಅರ್ಥ ಆಗಿದೆ ಅಂತ. ಸ್ವಲ್ಪ ಕಷ್ಟ ಇದೆ. ಅಂದರೆ ಇಲ್ಲಿ ಏನಿಲ್ಲ ಅಂದರೆ ಪಶ್ಚಿಮ ದೇಶದ ಸಂಸ್ಕೃತಿ ಬಂದು ಪೂರ್ವ ದೇಶದ ಸಂಸ್ಕೃತಿಯಲ್ಲಿ ಬೆರೆತು ಅಂದರೆ ಪೂರ್ವ ದೇಶದ ಸಂಸ್ಕೃತಿನ ಮರೆತು ಬರೀ ಪಶ್ಚಿಮ ದೇಶದ ಸಂಸ್ಕೃತಿನ ಅರಳುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಫುಲ್ಲು ಪೋಯಮ್ ಇರೋದು. ಯಾವುದು ಅಂದರೆ ಗಿಡುಗ ಮತ್ತು ಎರೆಹುಳು ಅಂತ. ಹೇಗೆ ಗಿಡುಗ ಎರೆಹುಳುನ ಅಂದರೆ ತಿನ್ನಕ್ಕೆ ಬಂದಾಗ ಅದು ನರಳುತ್ತಲ್ವ, ಆ ನರಳಾಟ ಪೂರ್ವ ದೇಶದಲ್ಲಿ ಜನರಲ್ಲಿ ಮೂಡಿಬರುತ್ತೆ. ಯಾವಾಗ ಪಶ್ಚಿಮ ದೇಶದ ಸಂಸ್ಕೃತಿ ಅವರಲ್ಲಿ ಅಂದರೆ ಅವರಲ್ಲಿ ಬೆರೆತು ಅವರಲ್ಲಿ ಭಯ ಅನ್ನೋದು ಸ್ಟಾರ್ಟ್ ಆದಾಗ ಅನ್ನೋದನ್ನು ಹೇಳ್ತಾರೆ ಈ ಪೋಯಮಲ್ಲಿ. ಐ ಹೋಪ್ ಎಷ್ಟು ಸ್ವಲ್ಪನ ಅರ್ಥ ಆಗಿದೆ ಅಂತ ಈ ಪೋಯಮು. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ನೋಟ್ಸ್ ಬೇಕು ಅಂದರೆ DM ಮಾಡ್ಬೋದು. ಆ್ಯಂಡ್ ಗ್ರೂಪ್ ಇನ್ನೂ ಯಾರು ವಾಟ್ಸಪ್ ಗ್ರೂಪ್ ಫಾಲೋ ಮಾಡಿಲ್ಲ ಅಂದರೆ ಒಂದ್ಕಿಂತ ಫಾಲೋ ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.